ಯಾವಾಗಲೂ ಒಂದಲ್ಲ ಒಂದು ಬಗ್ಗೆ ಟೆನ್ಷನ್ ಮಾಡ್ಕೊತಾನೆ ಇರ್ತೀವಿ. ಒಂದಲ್ಲ ಒಂದು ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ. ಬಟ್ ಇವತ್ತಿನ ವ್ಲಾಗಲ್ಲಿ ಈ 30 ಪಾಯಿಂಟ್ಸ್ ಹೇಳ್ತೀನಿ ಆಯಿತಾ. ಈ 30 ಪಾಯಿಂಟ್ಸಲ್ಲಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ 30 ಪಾಯಿಂಟ್ಸಲ್ಲಿ ಯಾವುದಾದ್ರೂ ಬಗ್ಗೆ ನೀವು ತಲೆ ಕೆಡಿಸ್ಕೊತಾ ಇದ್ದೀರಾ ಅಂದರೆ ಇವತ್ತೇ ಆ ತಲೆಯಿಂದ ತೆಗ್ದಾಕ್ಬಿಡಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಮೇನ್ ಥಿಂಗ್ ಏನು ಅಂದರೆ, ಬೇರೆಯವ್ರು ಏನು ಅನ್ಕೋತಾರೆ, ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ, ಆಮೇಲೆ ನಾನು ಹೆಂಗೆ ನಡ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ನಾನು ಹಿಂಗೆ ಡ್ರೆಸ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತಾ, ಹಿಂಗೆ ನಡ್ಕೋಬೇಕಾ, ಹಿಂಗೆ ಮಾತಾಡಬೇಕಾ, ಹಿಂಗೆ ಕೂತ್ಕೋಬೇಕಾ, ಬೇರೆಯವ್ರಿಗೋಸ್ಕರ ಬೇರೆಯವ್ರ ಒಪಿನಿಯನ್ ಏನು ಅಂತ ತಲೆ ಕೆಡಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಫಸ್ಟು ತಲೆಯಿಂದ ತೆಗ್ದಾಕಿ. ಅದರ ಅರ್ಥ ಏನು ಅಂದರೆ, ಮ್ಯಾಕ್ಸಿಮಮ್ ನಾವು ಕರೆಕ್ಟಾಗಿರಬೇಕು. ಅಂದರೆ ಬೇರೆಯವ್ರು ಏನೋ ಹೇಳೋ ಸಜೆಷನ್ಸ್ನ ತೊಗೋಬೇಡಿ ಅಂತ ಅಲ್ಲ. ಸುಮಾರು ಜನ 90% ನಮ್ಮನ್ನು ಜಡ್ಜ್ ಮಾಡೋ ಜನಗಳೇ ಜಾಸ್ತಿ ಇರ್ತಾರೆ. ಸೊ ಆಗ ಏನು ಮಾಡ್ಕೋಬೇಕು ಅಂದರೆ, ನಮ್ಮನ್ನು ನಾವು ತಿದ್ಕೊಳ್ತಾ ಹೋಗಬೇಕು, ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ನಮ್ಗೆ ಅನಿಸ್ಬೇಕು ನಾವು ಮಾಡ್ತಿರೋದು ಕರೆಕ್ಟು, ಮನುಷ್ಯತ್ವದಿಂದ ಮಾಡ್ತಿರೋದು, ನಮ್ಗೆ ಎಥಿಕಲಿ ನಾವು ಕರೆಕ್ಟು ಮಾಡ್ತಿರೋದು, ನನ್ನ ಲೈಫ್ಗೆ ಇದು ಕರೆಕ್ಟು, ನನ್ನ ಲೈಫ್ ಸ್ಟೈಲ್ಗೆ ಇದು ಕರೆಕ್ಟು ಅಂತ ನಮ್ಗೆ ಅನಿಸ್ಬೇಕು. ಎಲ್ರಿಗೂ ಮೆಚ್ಚಿಸ್ಕೊಂತ ಕೂತ್ಕೊಳ್ಳೋಕ್ಕಾಗಲ್ಲ ಆಯಿತಾ. ಸೊ ಅದಕ್ಕೆ ಏನು ಹೇಳೋದು ಅಂದರೆ, ಬೇರೆಯವ್ರ ಒಪಿನಿಯನ್ ಬಗ್ಗೆ ಎಳ್ಳಷ್ಟು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೆಕೆಂಡು, ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತಾರೆ ಫ್ರೆಂಡ್ಸ್. ಒಂದಲ್ಲ ಒಂದು ಕಾಂಪ್ಲಿಕೇಟೆಡ್ವರೆಗೂ ಮಿಸ್ಟೇಕ್ಸ್ ಮಾಡ್ಬೋದು. ಲೈಫಲ್ಲಿ ಮಿಸ್ಟೇಕ್ ಮಾಡ್ಬೋದು, ಡಿಸಿಷನಲ್ಲಿ ಮಿಸ್ಟೇಕ್ ಮಾಡ್ಬೋದು, ಏನೋ ಎಂಥದ್ದು ಫೈನಾನ್ಷಿಯಲಿ ಏನೇನೋ ಒಂದು ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತೀವಿ. ಮಾತಾಡಬಾರ್ದಿತ್ತು ಆ ಜಾಗದಲ್ಲಿ ಮಾತಾಡಿರ್ತೀವಿ, ಈ ಥರ ಡಿಸಿಷನ್ ತೊಗೋಬಾರ್ದಿತ್ತು, ಈ ಥರ ನಡ್ಕೋಬಾರ್ದಿತ್ತು, ಏನೇನೋ ಇರುತ್ತಾಯ್ತಾ, ಎಷ್ಟೆಲ್ಲ ಮಾಡಿರ್ತೀವಿ. ಬಟ್ ಅದನ್ನೇ ನೆನೆಸ್ಕೊಂಡು ನೀವೇನೋ ಘನಘೋರ ಅಪರಾಧ ಮಾಡಿದ್ದೀರಾ ಅಂದ್ಕೊಂಡು ಲೈಫ್ ಲಾಂಗ್ ಕೊರ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ. ಏನಾದ್ರು ಮಿಸ್ಟೇಕ್ ಮಾಡಿದ್ದೀರಾ ಅಂದರೆ 2 ಸ್ಟೆಪ್ಪು. ಅದರಿಂದ ಏನು ಕಲ್ತ್ರಿ ಅದನ್ನು ರಿಪೀಟ್ ಮಾಡಬಾರ್ದು. 2 ಸ್ಟೆಪ್ ಅಷ್ಟೇ. ನೀವು ಅದನ್ನು ಕೊರಗೋ ಬದಲು ಮುಂದೆ ಆಗದಿರಂಗೆ ನೋಡ್ಕೊಳ್ಳೋದೇ ಇಂಪಾರ್ಟೆಂಟು. ಸೊ ಪಾಸ್ಟ್ ಮಿಸ್ಟೇಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಸ್ಮಾಲ್ ಫೇಲ್ಯೂರ್ಸು. ಡೈಲಿ ಬೇಸಿಸಲ್ಲೇ ಎಷ್ಟು ಫೇಲ್ಯೂರ್ಸ್ ಬರುತ್ತೆ ಗೊತ್ತಾ. ನಾವು ಏನು ಅಂದ್ಕೊಂಡಿರ್ತೀವಿ ಆಗಲ್ಲ, ಏನೋ ಅಂದ್ಕೊಂಡಿರಲ್ಲ ಆಗುತ್ತೆ. ಆ ಫೇಲ್ಯೂರ್ಸ್ ಬಂದಿದ ತಕ್ಷಣ ಅದ್ರ ಬಗ್ಗೆನೇ ಕೊರಕೊಂಡು ದೊಡ್ಡ ಸಕ್ಸಸ್ನ ಕಾಣೋ ಪಾತ್ನ ಬಿಟ್ಬಿಡ್ತೀವಿ. ಈಗ ಸಿಂಪಲಾಗಿ ಹೇಳ್ತೀನಿ ಆಯಿತಾ. ಏನಾದ್ರು ಈಗ ನಾನು ಮದುವೆ ಆದಮೇಲೆ ಎಷ್ಟೊಂದು ಎಜುಕೇಷನ್ನ ಮಾಡಿದೆ. ಸಣ್ಣ ಪುಟ್ಟ ಡಿಫಿಕಲ್ಟೀಸು, ಟಾಸ್ಕು ಎಷ್ಟೊಂದು ಬರ್ತಾನೆ ಇತ್ತು. ಅದನ್ನು ಎದುರುಕೊಂಡು ನಾವು ಕ್ವಿಟ್ ಮಾಡೋಕ್ಕಿಂತ ಕೆರಿಯರ್ನ ಕಂಟಿನ್ಯೂ ಮಾಡಲೇಬೇಕು, ಏನೋ ಒಂದು ಅಚೀವ್ ಮಾಡ್ಕೋಬೇಕು ಅಂತ ಅನಿಸಿರುತ್ತಲ್ವ. ಆ ಸ್ಮಾಲ್ ಫೇಲ್ಯೂರ್ಸ್ ಅನ್ನೋದು ಸ್ಟೆಪ್ಪಿಂಗ್ ಸ್ಟೋನ್ ಥರನೇ. ಸ್ಟೆಪ್ಪಿಂಗ್ ಸ್ಟೋನೇ. ಅದು ಹೇಳ್ತಾರಲ್ಲ, ಅದು ಸುಮ್ಮನೆ ಅಲ್ಲ, ನಿಜವಾಗ್ಲೂ ಅದರಿಂದ ಪಾಠ ಕಲಿತಾ ಇರಬೇಕು, ತುಂಬ ಇನ್ನೂ ಛಲ ಬರಬೇಕು. ಈಗ ಡೈಲಿ ಬೇಸಿಸಲ್ಲೇ ನಿಮ್ಗೇನೋ ಬೇಜಾರಾಗ್ತಿರುತ್ತೆ, ಲೈಫ್ ಲೀಡ್ ಮಾಡೋದು ಬಿಟ್ಬಿಡ್ತೀರಾ. ಇನ್ನೂ ಛಲದಿಂದ ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ನೋವು ಮಾಡ್ತಾರೆ, ಅದೆಲ್ಲ ಫೇಲ್ಯೂರ್ಸೇ ಅಲ್ವಾ. ಒಂಥರ ನಮ್ಮನ್ನು ನಾವು ಕುಗ್ಗಿಸ್ತೀವಿ, ಇನ್ನೂ ಬೇಜಾರು ಮಾಡ್ಕೋತೀವಿ. ಯಾರೋ ಏನೋ ಮಾತಾಡಿದ್ರೆ ನಮ್ಗೆ ಅಫೆಕ್ಟ್ ಆಗುತ್ತೆ, ಇಡೀ ದಿನ ಹಾಳು ಮಾಡ್ಕೋತೀವಿ, ಇಡೀ ದಿನ ಅಳ್ತೀವಿ ಅಂದರೆ ಅದು ನಮ್ಮ ಫೇಲ್ಯೂರ್ಸೇನೆ. ಸೊ ಆ ಥರ ಫೇಲ್ಯೂರ್ಸ್ ನಮಗೆ ಬೇಕಾಗಿಲ್ಲ. ಆ ಫೇಲ್ಯೂರ್ಸ್, ಸ್ಮಾಲ್ ಫೇಲ್ಯೂರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಗ್ನೋರ್ ಮಾಡಿ. ಯಾರೋ ಏನೋ ಮಾತಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಇನ್ನು ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂದರೆ, ನಮ್ಮನ್ನು ನಮ್ಮ ಜೊತೆನೇ ಕಂಪೇರ್ ಮಾಡ್ಕೋಬೇಕು. ನಾನು 1 ತಿಂಗಳ ಹಿಂದೆ ಹೆಂಗಿದ್ದೆ, ಹೀಗೆ ಹೆಂಗಿದ್ದೀನಿ, 1 ವರ್ಷದ ಹಿಂದೆ ಹೆಂಗಿದೆ, ಈಗ ಹೆಂಗಿದ್ದೀನಿ, ಇಂಪ್ರೂವ್ ಆಗ್ತಿದ್ದೀನಾ ಇಲ್ವಾ, ಅಥವಾ ಕೆಳಗಡೆ ಹೋಗ್ತಿದ್ದೀನಾ, ಡಿಗ್ರೇಡ್ ಆಗ್ತಿದ್ದೀನಾ, ನಾನು ಹೆಂಗೆ ನಡ್ಕೋತಾ ಇದ್ದೆ, ಹೆಂಗೆ ಮಾತಾಡ್ತಾ ಇದ್ದೆ, ಡಿಸಿಷನ್ಸ್ ಹೆಂಗೆ ತೊಗೋತಾ ಇದ್ದೆ, ಆಮೇಲೆ ನನ್ನ ಲೈಫ್ ಸ್ಟೈಲ್ ಹೆಂಗಿತ್ತು, ನನ್ನ ಜೊತೆ ನನ್ನ ಕಂಪ್ಯಾರಿಷನ್. ಅಯ್ಯೋ ನಾನು ಯೂಟ್ಯೂಬಲ್ಲಿ ಇದನ್ನು ನೋಡಿದೆ, ಅವ್ರ ಥರ ನಾನಿಲ್ಲ. ಅಯ್ಯೋ ನನ್ನ ರಿಲೇಟಿವ್ ಈ ಥರ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ ಈ ಥರ ಇದ್ದಾರೆ, ನನ್ನ ಮಕ್ಕಳು ಆ ಥರ ಇಲ್ಲ, ನಾನು ಆ ಥರ ಇಲ್ಲ. ಅವ್ರ ಗಂಡ ಆ ಥರ ಇದ್ದಾರೆ, ಅವ್ರ ಗಂಡ ಈ ಥರ ಕೊಡಿಸ್ತಾರೆ, ನನ್ನ ಗಂಡ ಕೊಡಿಸಲ್ಲ, ನಾನು ನೆಮ್ಮದಿ ಆಗಿಲ್ಲ. ಸೊ ಈ ಥರ ಕಂಪ್ಯಾರಿಷನ್ ಮಾಡಿಕೊಂಡು ಲೈಫಲ್ಲಿರುವಂಥ ಹ್ಯಾಪಿನೆಸ್ ಎಲ್ಲೂ ಇಲ್ಲ ಫ್ರೆಂಡ್ಸ್. ಆ ಫುಲ್ಫಿಲ್ಮೆಂಟು ಗ್ರ್ಯಾಟಿಟ್ಯೂಡಲ್ಲಿರುತ್ತಲ್ಲ, ಸಾಕು ನನ್ನ ಲೈಫು ಇಷ್ಟನ ಇದೆ ಅಂತ ಒಂದು ನೆಮ್ಮದಿ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡ ಹ್ಯಾಪಿ ಲೈಫ್ ಇನ್ನೊಂದಿಲ್ಲ. ಕಂಪ್ಯಾರಿಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟು ನಾನು ಯಾವಾಗಲೂ ಹೇಳಂಗೆ, ವಾಟ್ಸಪ್ ಸ್ಟೇಟಸ್ನ ನೋಡೋದನ್ನು ಬಿಡಿ. ಸೋಷಲ್ ಮೀಡಿಯಾ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಏನನ್ನ ಇರಲಿ, ಯಾರನ್ನ ಪೋಸ್ಟ್ ಮಾಡಿದ್ದಾರೆ ಅಂದರೆ ಎಷ್ಟು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂದರೆ, ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಬಟ್ಟೆ, ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಗೊತ್ತಿಲ್ದಂಗೆ ಅವ್ರ ಲೈಫ್ ಜೊತೆ ನಮ್ಮ ಲೈಫ್ನ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ. ಈಗೇನೋ ಯಾರೋ ಹಾಕಿರ್ತಾರೆ,
ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ನಾವು ಹೌಸ್ ವೈಫ್ ಆಗಿರ್ತೀವಿ, ನಮ್ಮ ಫ್ರೆಂಡ್ ಏನೋ ವರ್ಕಿಂಗ್ ಆಗಿರ್ತಾರೆ, ಅಥವಾ ಅವ್ರು ಹೌಸ್ ವೈಫ್ ಆಗಿರ್ತಾರೆ, ಅವ್ರ ಫ್ಯಾಮಿಲಿ ಮಕ್ಕಳ ಜೊತೆ ಫೋಟೋ ಹಾಕಿರ್ತಾರೆ ಎಲ್ಲೋ ಟ್ರಿಪ್ಗೆ ಹೋಗಿ ಪಿಕ್ನಿಕ್ಗೆ ಹೋಗಿ, ನಾವು ಕತೆ ಥರ ದುಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರ್ತೀವಿ. ಯಾವ ಕಂಪ್ಯಾರಿಷನ್ಸು ಇಲ್ಲ. ಸುಮ್ಮನೆ ಒಂದು ಸ್ಟೇಟಸ್, ಒಂದು ಸೋಷಲ್ ಮೀಡಿಯಾ ಇಮೇಜಿಂದ ನೀವು ಅವ್ರ ಲೈಫ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಅವ್ರು ಎಷ್ಟನ ಖುಷಿಯಾಗಿರಲಿ, ಒಂದು ಬಿಟ್ಟಾಕಿ ಚೆನ್ನಾಗಿರಲಿ ಅಂತಲೇ ಆಶಿಸ್ಬೇಕೇ ಬಿಡ್ತು ಒಂದು ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು. ಅದರಿಂದ ನಮ್ಮ ಲೈಫ್ ನೆಮ್ಮದಿ 100% ಹಾಳು. ಸೊ ಸೋಷಲ್ ಮೀಡಿಯಾ ಇಮೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಬೇರೆಯವ್ರನ್ನ ಮೆಚ್ಚಿಸೋಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ನಿಮ್ಮ ಲೈಫ್ ಇಂಪಾರ್ಟೆಂಟು, ನಿಮ್ಮ ನೀಡ್ ಇಂಪಾರ್ಟೆಂಟು. ನೋಡಿ, ನಾನು ಹೇಳೋದೇನು ಗೊತ್ತಾ, ಯಾವಾಗಲೂ ಅಷ್ಟೇ ನಮ್ಗೆ ಎಷ್ಟು ಕಷ್ಟಗಳಿರುತ್ತೆ, ಎಷ್ಟೊಂದು ತಲೆಯಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ನಮ್ಮ ಲೈಫ್ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಅಷ್ಟೆಲ್ಲ ಮಧ್ಯೆ ನಾವು ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಅದು ಗ್ರೇಟ್ ಕಣ್ರಿ. ನಿಜವಾಗ್ಲೂ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತಿದ್ದೀರ ಅಂದರೆ ಅದು ಗ್ರೇಟ್, ಅದು ನಿಜವಾಗ್ಲೂ ಗ್ರೇಟ್. ಅದನ್ನು ಬೇರೆಯವ್ರಿಗೆ ಮೆಚ್ಚಿಸೋಕ್ಕೆ ಅಥವಾ ಬೇರೆಯವ್ರನ್ನ ಪ್ಲೀಸ್ ಮಾಡೋಕ್ಕೆ, ಅವ್ರನ್ನ ಮೆಚ್ಚಿಸೋಕ್ಕೆ ನೀವು ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳೋದು, ನಿಮ್ಮನ್ನು ತುಂಬ ಒಂಥರ ಕಂಪ್ಲೀಟಾಗಿ ನಿಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಲೇಬೇಡಿ. ನೆಕ್ಸ್ಟ್ ಬಂದು ನೆಗೆಟಿವ್ ಕಮೆಂಟ್ಸು. ನನ್ನ ಪುಣ್ಯ ನಿಜವಾಗ್ಲೂ ಇವತ್ತಿನವರೆಗೂ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ, ಆಯಿತಾ. ನನಗೆ ಬಂದರೂ ಕೂಡ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನನಗೆ ನನ್ನ ಬಗ್ಗೆ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ, ಆಯಿತಾ. ಸೊ ಇದು ಅಂತಲ್ಲ, ಸೋಷಲ್ ಮೀಡಿಯಾ ಬಿಟ್ಟಾಕಿನ ಅದು ಯೂಟ್ಯೂಬ್ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ. ರಿಯಲ್ ಲೈಫಲ್ಲೂ ನಿಮ್ಗೆ ಯಾರೋ ಏನೋ ಕಮೆಂಟ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಕ್ರಿಟಿಸೈಸ್ ಮಾಡಿದ್ರು ಇಫ್ ಇಟ್ ಈಸ್ ಅ ಗುಡ್ ಕ್ರಿಟಿಕ್ ಅಂದರೆ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂದರೆ ತೊಗೊಳ್ಳಿ. ಕೆಲವರು ಚುಚ್ಚಿ ಮಾತಾಡಬೇಕು ಅಂತಲೇ ಬೇಕು ಅಂತಲೇ ಸ್ಕೆಚ್ ಹಾಕ್ಕೊಂಡು ಚುಚ್ಚಿ ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಕೆಲವು ಸಿಚುವೇಶನ್ಸ್ನ ನಾವು ಕಂಟ್ರೋಲೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಕೆಲವಲ್ಲ, ಎಷ್ಟೊಂದು ನಾವು ಅಂದ್ಕೊಂಡಂಗೆ ಆಗಲ್ಲ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂಥ ಸಿಚುವೇಶನ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ದಿನ ಯೋಚನೆ ಮಾಡ್ತೀರಾ ಗೊತ್ತಾ. ಇವತ್ತೇನೋ ಒಂದು ಸಿಚುವೇಶನ್ಸ್ ಆಯಿತು ನಿಮ್ಮ ಮನೇಲಿ, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ, ನಿಮ್ಮ ಲೈಫಲ್ಲಿ, ನಿಮ್ಮ ಮಕ್ಕಳ ಲೈಫಲ್ಲಿ, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನೋ ಸಿಚುವೇಶನ್ ಆಯಿತು ಅಂತ ತಿಳ್ಕೊಳ್ಳಿ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ದಿನ ಕೊರಗ್ತೀರಾ. ಒಂದು ವಾರ ಆದಮೇಲಾದರೂ ನೀವು ಚೇಂಜ್ ಆಗಬೇಕು, ಒಂದು 10 days ಆದಮೇಲಾದರೂ ಚೇಂಜ್ ಆಗಬೇಕು, 1 month ಆದರೂ ಚೇಂಜ್ ಆಗಬೇಕು. ನಾನು ಹೇಳ್ತಿರೋದು ಈಗ ಇದ್ದಕ್ಕಿದ್ದಂಗೆ ನಾರ್ಮಲ್ ಆಗಿ ಆಗಲ್ಲ ಅದು, ಆಯಿತಾ. ಬಟ್ ಆ ಡ್ಯೂರೇಷನ್ ಆಫ್ ಸಫರಿಂಗ್ ಇದೆಯಲ್ಲ, ಎಷ್ಟು ದಿನ ಸಫರ್ ಆಗೋದು ಕಡಿಮೆ ಮಾಡ್ಕೋತೀರಾ ಅಷ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಪರ್ಫೆಕ್ಷನ್. ಅದ್ರ ಬಗ್ಗೆ ಅಂತೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನೀಗ ಅದೇ ಆಗಿರೋದು, ನನ್ನ ಲೈಫ್ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನಿಜವಾಗ್ಲೂ ಯೋಚನೆ ಮಾಡಿ, ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ನಿಮ್ಗೆ ಹೆಲ್ತ್ ಸರಿಯಾಗಿರಲ್ಲ, ನೀವು ವರ್ಕಿಂಗು, ಆಯಿತಾ. ನಿಮಗೆ 108 ಕೆಲಸಗಳಿದ್ದರೂ ಕೂಡ ಮನೇನ ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆಯಿತಾ. ಅದಾದಮೇಲೂ ಕೂಡ 100 ಜನ 108 ರೀತಿ ಮಾತಾಡೋರು ಇರ್ತಾರೆ. ಹಂಗಿಟ್ಕೋ, ಹಿಂಗಿಟ್ಕೋ, ಹಿಂಗೆ ಕ್ಲೀನ್ ಮಾಡ್ಕೋ, ಹಂಗೆ ಕ್ಲೀನ್ ಮಾಡ್ಕೋ, ಹಂಗೆ ಓದಿಸು, ಹಂಗೆ ಬೆಳೆಸು, ಇವ್ರು ನಿಂಗೆ ನೋಡ್ಕೋ, ಅವ್ರನ್ನ. ನಾವು ಮನುಷ್ಯರು, ಆಯಿತಾ. ಸೊ ಪರ್ಫೆಕ್ಷನಾಗಿ ನಾವು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕಾಗೋದು. ಸೆಕೆಂಡ್ ಏನು ಅಂದರೆ, ನೀವು ಲೇಝಿ ಆಗಬೇಡಿ, ಒಬ್ರ ಕೈಯಲ್ಲಿ ಅನ್ಸ್ಕೊಳ್ಳೋಷ್ಟು ಲೇಝಿ ಆಗಬೇಡಿ, ಆಯಿತಾ. ನಾನು ಯಾವಾಗಲೂ ಏನು ಹೇಳೋದು ಅಂದರೆ, ನಾವು ನೆಟ್ಟಿಗೆ ನಾವು ಇರಬೇಕು, ನಮಗೆ ನಾವು ಸರಿ ಅನ್ನಿಸ್ಬೇಕು. ನಮಗೆ ಒಂಥರ ಯಾರು ಹೇಳೋದು ಬೇಡ, ನಮಗೆ ಒಂಥರ ಮನಸ್ಸಾಕ್ಷಿ ಇರುತ್ತಲ್ಲ. ನಾನು ಚೆನ್ನಾಗಿದ್ದರೂ ಕೂಡ ಮೊಬೈಲ್ನ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡು ಮನೆ ಕೆಲಸ ಮಾಡ್ದೇ ಇದ್ದೀನಿ ಅಂದರೆ ನನಗೆ ಗೊತ್ತು, ಯಾರೋ ಹೇಳಬೇಕಾಗಿಲ್ಲ ಅಲ್ವಾ. ನಮಗೆ ಅನಿಸ್ತಾ ಇರುತ್ತೆ, ಹೌದು ಎದ್ದು ಕ್ಲೀನ್ ಮಾಡಬೇಕು ಅಂತ. ಆ ಥರ ಮನಸ್ಥಿತಿ, ಆ ಥರ ನೇಚರು, ಆ ಥರ ಆ್ಯಟಿಟ್ಯೂಡ್ ನೀವು ಇಟ್ಕೊಳ್ಳಿ. ಇದಾದಮೇಲೂ ಕೂಡ ನೀವೆಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ, ನಿಮಗೆ ಅಂದರೆ ನಿಮ್ಮ ಪರಿಮಿತಿಯಲ್ಲಿ ಮೀರಿ ಮಾಡ್ತಿದ್ದೀರಾ ಅಂದರೂ ಕೂಡ ಯಾರೋ ಏನೋ ಹೇಳ್ತಾರೆ, ಪರ್ಫೆಕ್ಟಾಗಿರಬೇಕು ಅಂತ ಅಂತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಆ ಪರ್ಫೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಫ್ಯೂಚರ್ ಬಗ್ಗೆ ಸಿಕ್ಕಾಬಟ್ಟೆ ಯೋಚನೆ ಮಾಡಿ ಓವರ್ ಥಿಂಕ್ ಮಾಡೋದು. ನನ್ನ ಫ್ಯೂಚರ್ ಹೆಂಗಾಗುತ್ತೆ, ನನ್ನ ಕೆರಿಯರ್ ಹೆಂಗಾಗುತ್ತೆ. ನಾನು ಇನ್ಫ್ಯಾಕ್ಟ್ ಆ ಥರ ಯೋಚನೆ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಜಾಬಿಗೆ ಹೋಗ್ತಾ ಇರಲಿಲ್ವಲ್ಲ, ಹಾಗೆಲ್ಲ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಇಷ್ಟೆಲ್ಲ ಓದಿದ್ದೀನಿ, ನಾನು ಏನು ಮಾಡ್ತೀನೋ, ನನ್ನ ಫ್ಯೂಚರ್ ಹೆಂಗಾಗುತ್ತೋ ಅಂತ. ಬಟ್ ಒನ್ಸ್ ನನಗೆ ರಿಯಾಲಿಟಿ ಗೊತ್ತಾದ ಮೇಲೆ ನಾವು ಅಂದ್ಕೊಂಡಂಗೆ ಫ್ಯೂಚರ್ ಇರೋದೇ ಇಲ್ಲ, ಡೆಫಿನೆಟ್ಲಿ ಇರೋಲ್ಲ, ಗೊತ್ತಾ. ನಾನು ತುಂಬ ನೋಡ್ಬಿಟ್ಟಿದ್ದೀನಿ, ಈಗ ಅದಕ್ಕೆ ತುಂಬ ಹ್ಯಾಪಿಯಾಗಿದ್ದೀನಿ. ನನ್ನ ಫ್ಯೂಚರ್ ಬಗ್ಗೆ ನಾಳೆ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಟ್ ದ ಮೋಸ್ಟ್ ನಾನು ಪ್ಲ್ಯಾನ್ ಮಾಡೋದು ನಾಳೆ ಏನು ಅಡುಗೆ ಮಾಡಬೇಕು ಅಂತಲೇ. ನಮ್ಮ ವರ್ಕ್ ಪ್ಲೇಸಲ್ಲಿ ಏನಾಗುತ್ತೆ ಹೇಳೋಕ್ಕೆ ಬರಲ್ಲ, ನಮ್ಮ ಲೈಫಲ್ಲಿ ಏನಾಗಿ ಹೇಳೋಕ್ಕೆ ಬರಲ್ಲ. ಪ್ರತಿಯೊಂದು ಅಷ್ಟೇ ತುಂಬ ಅನ್ಪ್ರಿಡಿಕ್ಟೇಬಲ್ಲು. ಇವತ್ತಿರೋ ವ್ಯಕ್ತಿ ನಾಳೆ ಇರಲ್ಲ, ಇವತ್ತಿರೋ ರಿಲೇಷನ್ ನಾಳೆ ಹೆಂಗೋ ಆಗುತ್ತೆ, ಇವತ್ತು ಎಷ್ಟು ಕೆಟ್ಟದಾಗಿರೋಂಥ ರಿಲೇಷನ್ ನಾಳೆ ಚೆನ್ನಾಗಾಗುತ್ತೆ. ಇವ್ರ ತಲೆ ಕಂಡ್ರೆ ಆಗಲ್ಲ ಅನ್ನೋ ವ್ಯಕ್ತಿ ನಮಗೆ ಹೆಲ್ಪ್ ಮಾಡ್ಬೋದು. ಇವ್ರು ಎಷ್ಟು ಕ್ಲೋಸ್ ನನಗೆ ಅನ್ನೋರೇ ನಮಗೆ ಮೋಸ ಮಾಡ್ಬೋದು, ಏನಾನ ಆಗ್ಬೋದು. ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಪ್ರೆಸೆಂಟಲ್ಲೇ ಇರಿ. ಪ್ಲ್ಯಾನ್ಸ್ ಇರಲಿ, ಇಲ್ಲ ಅಂತಲ್ಲ. ಫ್ಯೂಚರಲ್ಲಿ ಈಗ ನಾವು ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಅಂತ ಮಾಡ್ತೀವಿ, ಮುಂದೆ ಮಕ್ಕಳ ಮದುವೆಗೆ, ಮಕ್ಕಳ ಎಜುಕೇಷನ್ಗೆ, ಮೇನಾಗಿ ಪ್ರತಿಯೊಂದೂ ಹುಷಾರಿಲ್ಲದೆ ಇದ್ದಾಗ ಪ್ಲ್ಯಾನ್ಸ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಓವರ್ ಥಿಂಕಿಂಗ್ ಪ್ಲ್ಯಾನ್ಸ್ ಮಾಡೋಕ್ಕೆ ಹೋಗಬೇಡಿ.
ನೆಕ್ಸ್ಟ್ ಬಂದು ಮೈನರ್ ಆರ್ಗ್ಯುಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಯಿತಾ, ಏನೋ ಒಂದು ಜಂಜಾಟ ಆಗುತ್ತೆ, ಸಿಕ್ಕಾಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಆಗುತ್ತೆ, ಇಲ್ಲ ಅಂತಲ್ಲ. ಅದ್ರ ಬಗ್ಗೆನೇ ಇಡೀ ದಿನ ಯೋಚನೆ ಮಾಡಿ ರಿಲೇಷನ್ಶಿಪ್ಪಲ್ಲಿ ಕ್ರ್ಯಾಕ್ ತರಿಸ್ಕೋಬೇಡಿ. ಅಲ್ಲಿದಲ್ಲೇ ಬಿಟ್ಬಿಡಿ. 1 ಅವರ್ ಯೋಚನೆ ಮಾಡಿ, ತುಂಬ ಸಿವಿಯರ್ ಆದರೆ. ಚಿಕ್ಕ ಪುಟ್ಟ ಆದರೆ ಒಂದು 5 ನಿಮಿಷ ಯೋಚನೆ ಮಾಡಿ ಅಲ್ಲೇ ಬಿಟ್ಬಿಡೋದಂದ್ರೆ ಏನು, ಬೇರೆ ಕೆಲಸ ಮಾಡ್ಕೋತಾ ಇರಬೇಕು. ಅದು ಫುಲ್ಲು ಶ್ರದ್ಧೆಯಿಂದ ಮಾಡಬೇಕು. ಅದನ್ನೇ ಯೋಚನೆ ಮಾಡ್ತಿದ್ದೀವಿ ಅಂದರೆ ನಿಜ ಹೇಳ್ತೀನಿ, ಅದಷ್ಟು ದೊಡ್ಡ ಪ್ರಾಬ್ಲಮ್ಮೇ ಆಗಿರಲ್ಲ. ಅದನ್ನು ಯೋಚನೆ ಮಾಡಿ 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 ಗುಡ್ಡ ಮಾಡಿಟ್ಟಿರ್ತೀವಿ. ಅದು ನಾವೇನಾದ್ರು ಮನೆಯಲ್ಲೇ ಇದ್ಬಿಟ್ಟಿದ್ದೀವಿ ಅಂದರೆ ಅದಕ್ಕೆ ಫುಲ್ಲು ಇನ್ನೂ ಗುಡ್ಡ ಮಾಡಿ ದೊಡ್ಡ ಮೌಂಟ್ ಎವರೆಸ್ಟ್ ಮಾಡಿ ಇಡ್ತೀವಿ. ಆಯಿತಾ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅಲ್ಲೆಲ್ಲ ಟೆಂಪ್ರವರಿ ಪ್ರಾಬ್ಲಮ್ಸು, ಅದೆಲ್ಲ ಪರ್ಮನೆಂಟ್ ಅಲ್ಲ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್, ಅಯ್ಯೋ ಈ ವ್ಯಕ್ತಿ ಯಾಕೋ ನನ್ನ ಜೊತೆ ಮಾತಾಡ್ತಿಲ್ಲ, ಅಯ್ಯೋ ಈ ವ್ಯಕ್ತಿ ನನಗೆ ಬೆಲೆ ಕೊಡ್ತಿಲ್ಲ, ಈ ವ್ಯಕ್ತಿ ನನಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಯಾರೋ ಏನೋ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ ಅಂದರೆ ಅದ್ರ ಬಗ್ಗೆ ನೀವೇನಕ್ಕೆ ತಲೆ ಕೆಡಿಸ್ಕೊತೀರಾ? ನೀವೇನು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದೀರಾ? ನಾವೇನು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದೀವ? ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ನಮ್ಮ ಹತ್ರ ಚೆನ್ನಾಗೇ ಇರಬೇಕು. ಈಗ ನೋಡಿಯಪ್ಪ, ನೀವು ಒಳ್ಳೆಯವರು, ಆಯಿತಾ, ನಿಮಗೆ ಗೊತ್ತು, ಎಥಿಕ್ಸ್ ಗೊತ್ತು, ಮನುಷ್ಯತ್ವ ಇದೆ, ನೀವು ಚೆನ್ನಾಗಿ ನೋಡ್ಕೋತೀರ. ಅದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಥರನೇ ಎಲ್ಲರೂ ಇರ್ತಾರೆ. ನೀವು ಅಂದರೆ ಅದನ್ನೇನೋ ಅಂತೀವಲ್ಲ, ಕ್ಲೋನಿಂಗ್ ಅಂತ ಅಂತೀವಿ, ಆಯಿತಾ, ಸೈನ್ಸಲ್ಲಿ. ಅಂದರೆ ನಮ್ಮ ಥರನೇ ಎಲ್ಲರೂ ಇರ್ತಾರೆ ಅಂತ. ಆ ಥರನ ಇಲ್ಲ ಅಲ್ವಾ? ಅವ್ರವ್ರ ವ್ಯಕ್ತಿತ್ವ ಹೆಂಗಿರುತ್ತೋ ಹಂಗಿರ್ತಾರೆ. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನ ಹಿಂದೆನೂ ಒಂದು ಕರ್ಮ ಬ್ಯಾಗ್ ಅನ್ನೋದು ಇರುತ್ತೆ. ನಾನು ಇದನ್ನು ನಾನೀಗ ಹೇಳ್ತಾ ಇದ್ದೆ, ಯಾವುದೋ ಡಿಸ್ಕಷನ್ ಬರ್ತಿತ್ತು ನನ್ನ ದೊಡ್ಡ ಮಗಳು ನಾನಿ ಅಂದರೆ. ಅವಳಿಗೆ ಹೇಳ್ತಿದ್ದೆ, ನೀನು ಏನೇ ಇರೋ, ನೀನು ಎಷ್ಟೇ ಮುಂದೆ ಚೆನ್ನಾಗಿ ಓದು, ಏನೇ ಅರ್ನ್ ಮಾಡು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಬಟ್ ಯಾವತ್ತೂ ಮನುಷ್ಯತ್ವ, ಹ್ಯುಮ್ಯಾನಿಟಿ ಅನ್ನೋದು ಮರಿಬೇಡ, ಆಯಿತಾ. ನಾನು ಅದನ್ನೇ ಹೇಳ್ತಾ ಇರೋದು. ಯಾಕೆಂದರೆ ಆ ಬ್ಯಾಗಲ್ಲಿ 2 ಸೆಕ್ಷನ್ ಇರುತ್ತೆ. ಒಂದು ಪುಣ್ಯದ ಸೆಕ್ಷನ್ನು, ಇನ್ನೊಂದು ಕರ್ಮದ ಸೆಕ್ಷನ್ನು. ನಾವು ಎಷ್ಟು ಪುಣ್ಯ ಮಾಡ್ತೀವೋ ಪುಣ್ಯದ ಸೆಕ್ಷನ್ನು ಫುಲ್ಲು ಫಿಲ್ಲಾಗಿ ಓವರ್ಫ್ಲೋ ಆಗಬೇಕು, ಆಯಿತಾ. ಅಷ್ಟು ತುಂಬ ತುಳುಕ್ತಾ ಇರಬೇಕು. ನಾವು ಯಾವಾಗ ಪಾಪದ ಅವ್ರುಗಳು ಮಾಡ್ತಿದ್ದೀರ, ನಾನು ಮಾಡ್ತೀನಿ, ಅವ್ರುಗಳು ಸರಿಯಾಗಿ ನೋಡ್ಕೋತಿಲ್ವ, ನಾನು ಸರಿಯಾಗಿ ನೋಡ್ಕೊಳ್ಳಲ್ಲ, ಅವ್ರು ಸರಿಯಾಗಿ ಮಾತಾಡ್ತಿಲ್ವ, ನಾನು ಮಾತಾಡೋಲ್ಲ. ಈ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಆಮೇಲೆ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅವ್ರು ನನ್ನ ಇಗ್ನೋರ್ ಮಾಡ್ತಿದ್ದಾರೆ, ಯಾರು ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ಇಂಡಿಪೆಂಡೆಂಟಾಗಿ ಬಂದಿರೋದು ನಾವು, ಹುಟ್ಟಿರೋದು ಒಬ್ಬರೇ ಇರೋದನ್ನು ಕಲೀರಿ. ಎಂಜಾಯ್ ಯುವರ್ ಸೆಲ್ಫ್. ಸೊ ರವಿಚಂದ್ರನ್ ಹೇಳ್ತಾರಲ್ಲ, ಬಿ ಹ್ಯಾಪಿ ಟು ಬಿ ಅಲೋನ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಫ್ಯಾಮಿಲಿ ಇಷ್ಟ ಇಲ್ಲ ಅಂತಲ್ಲ, ನನಗೀಗ ಜಾಮೂನ್ ಇಷ್ಟ ಅಂದರೆ ಮೈಸೂರು ಪಾಕ್ ಇಷ್ಟ ಇಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಇಷ್ಟ ಅಂತ ಅರ್ಥ ಅಷ್ಟೇ. ಸೊ ಒಬ್ಬರೇ ಕೂತ್ಕೊಂಡು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಯಾವಾಗಲೂ ಖುಷಿಯಾಗಿರಿ. ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾರೋ ಏನೋ ಇಗ್ನೋರ್ ಮಾಡ್ತಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ತುಂಬ ಎಕ್ಸ್ಪೆಕ್ಟ್ ಮಾಡೋದು ಒಂದು ರಿಲೇಷನ್ಶಿಪ್ಪಲ್ಲಿ. ನೀವು ಎಷ್ಟು ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರ್ತೀರ. ರೂಮರ್ಸು, ಗಾಸಿಪ್ಪು ನಿಮ್ಮ ಬಗ್ಗೆ ಏನಾದರೂ ನಡೀತಾ ಇದ್ದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದರೆ ನಿಮ್ಮ ಕ್ಲೋಸ್ಡ್ ಒನ್ಸು ತುಂಬ ಇಂಪಾರ್ಟೆಂಟ್ ಅವರು ಅಂದರೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಇಗ್ನೋರ್ ಮಾಡಿ. ನೆಕ್ಸ್ಟ್ ಬಂದು ಯಾವಾಗಲೂ ನಮಗೆ ಸಕ್ಸಸ್ಸೇ ಸಿಗಬೇಕು ಅಂತ ಅಂದ್ಕೊಳ್ಳೋದು, ಅದಾಗದೇ ಇಲ್ಲ. ಒಂದು 100 ಫೇಲ್ಯೂರ್ ಆದಮೇಲೆ ಒಂದು ಸಕ್ಸಸ್ ಸಿಗುತ್ತಲ್ಲ, ಆ 100 ಸಕ್ಸಸ್ಗೆ ಆ ಒಂದು ಸಕ್ಸಸ್ಸು ಸಮ ಅಂತ ಹೇಳ್ಬೋದು. ಅಷ್ಟು ಕಷ್ಟಪಟ್ಟಿರ್ತೀವಿ. ಅದು ನನ್ನ ಲೈಫಲ್ಲಿ ತುಂಬ ಸತಿ ಆಗಿದೆ. ತುಂಬಾ ಕಷ್ಟಪಟ್ಟು ಕೆಲವು ಸಕ್ಸಸ್ ಸಿಕ್ಕಿದೆ, ಆಯಿತಾ. ಅಂಥ ಸಕ್ಸಸ್ ನನ್ನ ಲೈಫಲ್ಲಿ ಸಿಕ್ಕತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದು ಆ ಥರ ಸಕ್ಸಸ್ ಸಿಕ್ಕಾಗ ನನಗೆ ಖುಷಿಯಾಗಲಿಲ್ಲ, ಕಣ್ಣಲ್ಲಿ ಖುಷಿಯಿಂದ ನೀರು ಬಂದ್ಬಿಡ್ತು ಅಷ್ಟು, ಆಯಿತಾ. ನಮ್ಮ ಹಸ್ಬೆಂಡ್ನ ಗಟ್ಟಿಯಾಗಿ ಇಟ್ಕೊಂಡು ಹತ್ಬಿಟ್ಟಿದ್ದೆ, ಅಷ್ಟು ಖುಷಿಯಾಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲಿ ಆ ಥರ ಆಗುತ್ತೆ ಅಂತ. ಅದೊಂದು ಮದುವೆಗೆ ಮೊದಲು ನಮ್ಮ ಅಮ್ಮ ನಮ್ಮ ಅಪ್ಪನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡು ಹತ್ತಿದ್ದೆ ಅಂದರೆ ತುಂಬ ಖುಷಿಯಾಗಿ ಹೋಗಿತ್ತು ಆ ಸಕ್ಸಸ್ ನೋಡಿ ನನಗೆ. ಸೊ ಆ ಥರ ಯಾವಾಗ್ಲೂ ಅಷ್ಟೇ, ಸಕ್ಸಸ್ ಸಿಗುತ್ತೆ ಅಂತಲ್ಲ, ಸೋತು ಒಂದು ಸಾರಿ ದೇವ್ರು ನಮ್ಮ ಕೈ ಹಿಡಿತಾರೆ ಅಲ್ವಾ, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಾರ್ದು ಅಂದರೆ ಹಳೇ ದ್ವೇಷಗಳು. ಈ ವ್ಯಕ್ತಿ ಅಂದರೆ ನನಗಾಗಲ್ಲ, ಈ ವ್ಯಕ್ತಿನ ಮಾತಾಡ್ಸೋದೇ ಇಲ್ಲ. ಏನು ಗೊತ್ತಾ, ಹೋಗಿ ಮೇಲೆ ಬಿದ್ದು ಮಾತಾಡಿಸಿ ಅಂತಲ್ಲ, ಮನಸ್ಸಲ್ಲಿ ಇಟ್ಕೋಬೇಡಿ, ತೆಗ್ದಾಕಿ, ನಾರ್ಮಲ್ ಆಗಿರಿ. ಅದು ಈಸಿ, ನಿಜವಾಗ್ಲೂ ಈಸಿ. ನಾವು ಅಂದ್ಕೊಳ್ಳೋದಷ್ಟೇ. ಯಾವ್ದು ಈಸಿ ಅಲ್ಲ ಹೇಳಿ, ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ನಾವು ಒಬ್ಬರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀವಿ ಅಂದರೆ ನಮ್ಮ ತಲೆ ತುಂಬ ಅದೇ ಇರುತ್ತೆ. ಸೊ ಅದನ್ನು ತಲೆಯಿಂದ ತೆಗ್ದಾಕಿ ಆದಷ್ಟು ನಾರ್ಮಲ್ ಆಗಿರಿ, ಆಯಿತಾ. ನೆಕ್ಸ್ಟ್ ಬಂದು ಎಲ್ಲರೂ ಖುಷಿಯಾಗಿಡಬೇಕು ಅಂತ ಅಂದ್ಕೊಳ್ಳೋದು, ಎಲ್ಲರೂ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು, ಅದಾಗಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟ. ನಾನು ಯಾವಾಗಲೂ ಹೇಳ್ತೀನಲ್ಲ, ಫಸ್ಟ್ ಸರ್ಕಲ್ ಆಫ್ ಮೆಂಬರ್ಸ್ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ.
ಆ ಫಸ್ಟ್ ಸರ್ಕಲ್ ನೀವು ಯಾವಾಗಲೂ ಅಷ್ಟೇ ಆ ಫಸ್ಟ್ ಸರ್ಕಲ್ನ ನೆನ್ಪಿಟ್ಕೊಳ್ಳಿ. ಆ ಫಸ್ಟ್ ಸರ್ಕಲ್ ಹೆಂಗಿರಬೇಕು ಅಂದರೆ ನಿಜವಾಗ್ಲೂ ಆ ಸರ್ಕಲಲ್ಲಿ ಒಂದೇ ವ್ಯಕ್ತಿ ಇದ್ದರೂ ಆಯಿತು, ಆ ಸರ್ಕಲಲ್ಲಿ ಯಾರೂ ಇಲ್ಲದೇ ಇದ್ದರೂ ಆಯಿತು, ಬಟ್ ಆ ಸರ್ಕಲಲ್ಲಿ ಇರೋರು ತುಂಬ ಜೆನ್ಯೂನ್ ಆಗಿರಬೇಕು. ನಮಗೆ ಕಷ್ಟಕ್ಕೆ ಸ್ಪಂದಿಸಬೇಕು. ನಮ್ಮ ಖುಷಿನ ನಿಜವಾಗ್ಲೂ ಅವ್ರ ಖುಷಿ ಅಂತ ರಿಯಾಕ್ಟ್ ಮಾಡಬೇಕು ನಿಜವಾಗ್ಲೂ, ಆಯಿತಾ? ಆ್ಯಂಡ್ ವೈಸ್ ವರ್ಸ ಅವ್ರ ಖುಷಿನೂ ನಮ್ಮ ಖುಷಿ ಅಂತ ನಾವು ಎಂಜಾಯ್ ಮಾಡಬೇಕು. ಅಷ್ಟು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ತುಂಬ ಚೆನ್ನಾಗಿರಬೇಕು. ಅದು ಟ್ರಾನ್ಸ್ಪರೆಂಟ್ ರಿಲೇಷನ್ಶಿಪ್ಪು ಇರೋದ್ರಲ್ಲಿ ತುಂಬ ಜೆನ್ಯೂನ್ ಅಂತ ಹೇಳೋದು, ಇರೋದ್ರಲ್ಲಿ ದ ಬೆಸ್ಟ್ ರಿಲೇಷನ್ಸ್ ಇರಬೇಕು. ಸೊ ಆ ಒಂದು ಸರ್ಕಲ್ನ ತುಂಬ ಖುಷಿಯಾಗಿ ಇಟ್ಕೊಳ್ಳಿ, ಆಯಿತಾ? ಏನು ಸಣ್ಣ ಪುಟ್ಟ ಕಾಂಪ್ರಮೈಸ್ ಇದ್ದರೂ, ಸಣ್ಣ ಪುಟ್ಟ ತ್ಯಾಗಗಳಿದ್ದರೂ ಕೂಡ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು. ಯಾಕೆಂದರೆ ಅವರು ನಮ್ಮ ಫಸ್ಟ್ ಸರ್ಕಲ್. ಏನೇ ಆದರೂ ಕೂಡ ನಾವು ಅವ್ರ ಜೊತೆ ಇರಬೇಕು, ಅವ್ರ ಜೊತೆನೇ ಖುಷಿಯಾಗಿರಬೇಕು. ಅದು ಬೇಕಾಗುತ್ತೆ. ಮೇನ್ಲಿ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಎಷ್ಟನ್ನು ಮಾಡಬೇಕು ಅಂತ ಅನಿಸುತ್ತೆ, ಏನನ್ನು ತ್ಯಾಗ ಮಾಡಬೇಕು, ಎಷ್ಟನ್ನು ಕಷ್ಟಪಡ್ಬೋದು ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಸರ್ಕಲ್ ದೊಡ್ಡದಾಗ್ತಾ ಎಲ್ಲರೂ ಖುಷಿಯಾಗಿಡಬೇಕು, ರಿಲೇಟಿವ್ಸ್ನು ಎಲ್ಲರೂ ಮೆಚ್ಚಿಸ್ಬೇಕು, ಆ ಥರ ಏನೂ ನೀವು ಅಗ್ರಿಮೆಂಟ್ ಮಾಡ್ಕೋಬೇಡಿ ನಿಮ್ಮ ಲೈಫಲ್ಲಿ, ಆಯಿತಾ? ತಲೆಯಿಂದ ತೆಗ್ದಾಕಿ. ಅಂದರೆ ಒಳ್ಳೆಯವರಾಗಿರಿ. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಒಳ್ಳೆ ರೀತಿಯಲ್ಲಿ ಸತ್ಕರಿಸಿ, ಚೆನ್ನಾಗಿ ಮಾತಾಡಿ, ಎಷ್ಟು ಬೇಕೋ ಅಷ್ಟು ಇದು ಮಾಡಿ, ಆಯಿತಾ? ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಅವರು ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ನ ನಾವು ರೀಚ್ ಮಾಡೋಕ್ಕೂ ಆಗೋಲ್ಲ. ಎರಡು ನೆನ್ಪಿಟ್ಕೊಳ್ಳಿ. ಒಂದು, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೆಕೆಂಡು, ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ನು ನಾನು ಫಿಲ್ ಮಾಡ್ತೀನಿ, ಆ ಜವಾಬ್ದಾರಿ ತೊಗೋತೀನಿ ಅಂತ ನೀವೂ ಅಷ್ಟು ಕಮಿಟ್ ಆಗೋಕ್ಕೆ ಹೋಗಬೇಡಿ, ಆಯಿತಾ? ನೆಕ್ಸ್ಟ್ ಬಂದು ಬೇರೆಯವರು ರಿಯಾಕ್ಷನ್ಸ್ಗೆ, ಬೇರೆಯವ್ರ ಆ್ಯಟಿಟ್ಯೂಡ್ಗೆ ನೀವು ರೆಸ್ಪಾನ್ಸಿಬಲ್ ಅಂತ ಅಂದ್ಕೋಬೇಡಿ. ನೀವು ಎಷ್ಟು ಚೆನ್ನಾಗಿರ್ತೀರ, ನಾರ್ಮಲಾಗೇ ಇರ್ತೀರ, ನಾರ್ಮಲಾಗಿ ಲೈಫ್ನ ಲೀಡ್ ಮಾಡ್ತಿರ್ತೀರ, ರಿಯಾಕ್ಟ್ ಮಾಡಿದ್ರೂ ನಾರ್ಮಲಾಗೇ ಇರ್ತಾರೆ. ಬಟ್ ಕೆಲವರು ನೀವು ಹೆಂಗೆ ಇದ್ರೂ ಕೋಪ ಮಾಡ್ಕೋತಾರೆ, ಹೆಂಗೆ ಇದ್ರೂ ತಪ್ಪನ್ನ ಹುಡುಕ್ತಾರೆ, ಹೆಂಗೆ ಇದ್ರೂ ಏನೋ ಒಂದು ಕೊಂಕು ಮಾಡ್ತಾ ಇರ್ತಾರೆ. ಅಂಥವರು ನೇಚರು, ಅಂಥವ್ರ ಕ್ವಾಲಿಟಿ ನಿಮ್ಮ ಮೇಲೆ ಡಿಪೆಂಡು ಅಂದ್ಕೋಬೇಡಿ. ನೀವು ಸರಿ ಇದ್ದೀರಾ ಅಂತ ನೀವು ಅಂದ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದೇನು ಅಂದರೆ, ನಾವು ಎಷ್ಟೊಂದು ಪ್ಲ್ಯಾನ್ ಮಾಡಿರ್ತೀವಿ ಫ್ರೆಂಡ್ಸ್, 108 ಪ್ಲ್ಯಾನ್ ಮಾಡಿರ್ತೀವಿ. ಲೈಫ್ ಹಿಂಗಾಗಬೇಕು, ಮಕ್ಕಳ ಲೈಫ್ ಹಿಂಗಾಗಬೇಕು, ನಮ್ಮ ಲೈಫ್ ಈ ಥರ ಇರಬೇಕು, ಈ ಥರ ಹೋಗ್ತಾ ಇರಬೇಕು, ಕೆರಿಯರ್ ಹಿಂಗಿರಬೇಕು, ಪರ್ಸ್ನಲ್ ಲೈಫು, ರಿಲೇಷನ್ ಈ ಥರ ಇರಬೇಕು ಅಂತ. ಬಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋ ಥರ ನಡೆಯೋದು ತುಂಬಾ ಕಡಿಮೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾವಾಗಲೂ ನಮ್ಮ ಪ್ಲ್ಯಾನ್ ನಡೀತಾ ಇಲ್ಲ ಅಂದರೆ ದೇವರು ನಮಗೋಸ್ಕರ ಏನೋ ಒಂದು ದೊಡ್ಡ ಪ್ಲ್ಯಾನ್ ನಡೆಸ್ತಾ ಇದ್ದಾರೆ ಅಂತ ಅರ್ಥ. ಒಳ್ಳೆ ಪ್ಲ್ಯಾನೇ ಇರುತ್ತೆ ಅಂತ. ನಾನು ಯಾವುದೋ ಒಂದು ರೀಲ್ ನೋಡ್ತಾ ಇದ್ದೆ, ಒಂದು ಹುಡುಗ ಒಂದೇ ಒಂದು ಹೂಗೋಸ್ಕರ ಜಂಪ್ ಮಾಡ್ತಿರ್ತಾನೆ. ಜಂಪ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದುಬಿಡ್ತಾನೆ. ಅಲ್ಲಿ ನೋಡಿದ್ರೆ ಒಂದು ತೋಟನೇ ಇರುತ್ತೆ, ಆಯಿತಾ? ಅವನು ಟ್ರೈ ಮಾಡ್ತಾ ಇರೋದು ಒಂದು ಹೂಗೆ, ಬಟ್ ಅವನಿಗೆ ಸಿಕ್ಕಿದ್ದು ಫುಲ್ ತೋಟ, ಹೂವಿನ ತೋಟನೇ ಸಿಕ್ತು. ಸೊ ಕೆಳಗಡೆ ಬಿದ್ದನಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಫಲ್ಲೂ ಅದೇ ಥರ, ನಮಗೇನೋ ಒಂದು ಸಿಕ್ಕಿಲ್ಲ ಅಂದರೆ ಅದು ನಮ್ಮದಲ್ಲ. ಏನೋ ಸಿಕ್ಕಿಲ್ಲ ಅಂದರೆ ಇನ್ನೂ ಯಾವುದೋ ಬೆಸ್ಟ್ ಪ್ಲ್ಯಾನು ದೇವ್ರು ನಮಗೋಸ್ಕರ ಬರೆದಿರ್ತಾರೆ ಅಂತ ಇರುತ್ತೆ. ಡೆಫಿನೆಟ್ಲಿ ಹೌದು ಅದು, ಆಯಿತಾ? ಫೈನಲಿ ಏನು ಅಂದರೆ, ತುಂಬ ತಲೆ ಕೆಡಿಸ್ಕೊಂಡು ಲೈಫ್ನ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋ ಬದಲು ನಮ್ಮಲ್ಲಿ ಏನಿದೆ, ನಮ್ಮ ಹತ್ರ ಏನಿದೆ ಅದರಲ್ಲೇ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ, ಅದು ಫ್ಯಾಕ್ಟ್. ಅದು ಯಾರ ಕೈಯಲ್ಲೂ ಆಗಲ್ಲ, ಭಗವಂತನ ಕೈಯಲ್ಲೇ ಆಗಲ್ಲ. ಭಗವಂತಲ್ಲೇ ಏನೋ ಒಂದು ಲೋಪದೋಷ ಹುಡುಕ್ತಾ ಇರ್ತಾರೆ ಜನರು. ಬಟ್ ಇನ್ಯಾವ್ದು ನಾವು ತೃಣ ಸಮಾನ, ಜಸ್ಟ್ ಒಂದು ಚಿಕ್ಕ, ನನ್ನ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಆಟಮ್ ಅಷ್ಟು ಚಿಕ್ಕದಂದರೆ ಚಿಕ್ಕದು ನಾವು. ಸೊ ನಾವು ಆದಷ್ಟು ಮನುಷ್ಯತ್ವ ಇಟ್ಕೊಂಡು, ಒಳ್ಳೆತನನ ಇಟ್ಕೊಂಡು, ನಮ್ಮ ರೀತಿಯಲ್ಲಿ ನಾವು ಕರೆಕ್ಟಾಗಿ, ನಮ್ಮ ಎಥಿಕ್ಸ್ ಪ್ರಕಾರ ನಾವು ಕರೆಕ್ಟಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಸಾಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತಿಂದ ಈ ವಿಷಯಗಳಲ್ಲಿ ಯಾವುದಾದ್ರೂ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ಅಂದರೆ ತಲೆಯಿಂದ ತೆಗ್ದಾಕಿ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.